ಆಮೆ ಮತ್ತು ಮೊಲ. ಕಥೆ. ಒಂದಾನೊಂದು ಕಾಲದಲ್ಲಿ ಒಂದು ಮೊಲ ಮತ್ತು ಆಮೆ ಸ್ನೇಹಿತರಿದ್ದರು. ಮೊಲ ತನ್ನ ವೇಗದ ಮೇಲೆ ತುಂಬಾ ಗರ್ವಿಸಿಕೊಂಡಿದ್ದೇ ಕೃಷ್ಣ, ಆಮೆ ನಿಧಾನವಾಗಿ ನಡೆಯುವುದನ್ನು ನೋಡಿ ಹಾಸ್ಯ ಮಾಡುತ್ತಿತ್ತು. ಆಮೆಗೆ ಇದರಿಂದಷ್ಟು ನೆಮ್ಮದಿಯಿರಲಿಲ್ಲ. ಒಂದು ದಿನ ಆಮೆ ಮೊಲಸೆ ಹೇಳಿತು, ನಾನು ನಿಧಾನವಾಗಿ ನಡೆಯುತ್ತಿದ್ದರೂ ನಿನ್ನನ್ನು ಓಟದಲ್ಲಿ ಗೆಲ್ಲಬಹುದೋ? ಮೊಲ ಅದನ್ನು ಕೇಳಿ ಜೋರಾಗಿ ನಗಿತು ಮತ್ತು ಸವಾಲನ್ನು ಒಪ್ಪಿತು. ಓಟದ ದಿನ ಇಬ್ಬರೂ ಆರಂಭ ಬಿಂದುವಿನಲ್ಲಿ ನಿಂತರು. ಓಟ ಆರಂಭವಾದ ಕೂಡಲೇ ಮೊಲ ಬಹಳ ವೇಗವಾಗಿ ಓಡಿತು. ಆಮೆ ನಿಧಾನವೂ ಆದರೆ ನಿಲ್ಲದೆ ಮುಂದುವರೆಯಿತು. ಸ್ವಲ್ಪ ದೂರ ಓಡಿ ಮೊಲ ಯೋಚಿಸಿತು, ಆಮೆ ಇನ್ನು ಬಹಳ ಹಿಂದುಗಡಿದೆ. ಸ್ವಲ್ಪ ಹೊತ್ತಿಗೆ ವಿಶ್ರಾಂತಿ ತೆಗೆದುಕೊಂಡರೆ ಏನೂ ಆಗೋದಿಲ್ಲ. ಹೀಗೆಂದು ಒಂದು ಮರದ ಕೆಳಗೆ ಮಲಗಿ ನಿದ್ರೆಗೆ ಜಾರಿತು. ಆಮೆ ನಿಲ್ಲದೆ ನಿಧಾನವಾಗಿ ಮುಂದೆ ಸಾಗುತ್ತಾ ಮೊಲ ನಿದ್ರಿಸುತ್ತಿರುವ ಸ್ಥಳವನ್ನು ದಾಟಿ ಹೋದಿತು. ಕೊನೆಗೆ ಅದು ಗಮ್ಯಸ್ಥಾನ ತಲುಪಿತು. ಮೊಲ ಎಚ್ಚರಗೊಂಡಾಗ ಆಮೆ ಗೆದ್ದಿರುವುದನ್ನು ನೋಡಿ ಆಶ್ಚರ್ಯಗೊಂಡಿತು. ಆ ದಿನದಿಂದ ಮೊಲ ತನ್ನ ಅಹಂಕಾರವನ್ನು ಬಿಟ್ಟು ಶ್ರಮ ಮತ್ತು ನಿರಂತರತೆಯ ಮಹತ್ವವನ್ನು ಅರಿತುಕೊಂಡಿತು. ನೀತಿ: ನಿಧಾನವಾಗಿ ಆದರೆ ನಿಲ್ಲದೆ ಮುಂದುವರೆದರೆ ಅಂತಿಮವಾಗಿ ಗೆಲುವು ನಿಶ್ಚಿತ. ಅಹಂಕಾರ, ಅಲಕ್ಷ್ಯ ಮತ್ತು ಅತಿವಿಶ್ವಾಸ ಸೋಲಿಗೆ ಕಾರಣವಾಗಬಹುದು, ಆದರೆ ಸಹನೆ ಮತ್ತು ಪರಿಶ್ರಮ ಯಾವಾಗಲೂ ಗೆಲ್ಲಿಸುತ್ತದೆ.